ಸ್ನೇಹಿತರೆ, 2025ರ ಬೆಂಗಳೂರು ಹವ್ಯಕ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯು ಕೆಂಗೇರಿ ಸಮೀಪದ ವಿಪಿಎಲ್ ಮೈದಾನದಲ್ಲಿ ನಡೆಯುತ್ತಲಿದೆ. ಇಲ್ಲಿ ಕಳೆದ ಕೆಲವು ಕ್ಷಣಗಳನ್ನು ನೋಡೋಣ ಬನ್ನಿ. ಈ ಹವ್ಯಕ ಟ್ರೋಫಿ ಬಗ್ಗೆ ಇದು ನಡೆಯುವುದು ಕಾರಣ ಅಂತ ಅಥವಾ ಇದರ ವಿಶೇಷತೆ ಅಂತ ಒಂಚೂರು ಸ್ವಲ್ಪ ಹೇಳ್ಬೋದಾ? ಸರಿ, ಇದು ನಮ್ಮ ಶ್ರೀ ಸಂಸ್ಥಾನದವರ ಆಶಯ ಯುವ ಸಂಘಟನೆಯನ್ನು ಗಟ್ಟಿ ಮಾಡಬೇಕು ಅಂತ. ಹಾಗೆ ಎರಡು ಮಂಡಲಗಳ ಬೆಂಗಳೂರು ಉತ್ತರ ಮಂಡಲ ಹಾಗೂ ದಕ್ಷಿಣ ಮಂಡಲಗಳ ಸಹಯೋಗದಲ್ಲಿ ಇವತ್ತು ಇಲ್ಲಿ ಕ್ರಿಕೆಟ್ ಮ್ಯಾಚನ್ನು ಏರ್ಪಾಡು ಮಾಡಿದ್ದಾರೆ. ಒಟ್ಟು 2 ದಿವಸದ ಮ್ಯಾಚು, 16 ಟೀಮ್ಗಳು ಆಡ್ತಾ ಇದ್ದಾರೆ. ಸ್ಪಂದನೆ ಹೇಗಿದೆ ಅಂದರೆ, ನಾವು ಜನವರಿ 22ನೇ ತಾರೀಕಿಗೆ ಬೆಳಿಗ್ಗೆ ಅನೌನ್ಸ್ ಮಾಡಿದ್ವಿ ಕ್ರಿಕೆಟ್ ಮ್ಯಾಚ್ ಆಗ್ತದೆ, ನಾಮಿನೇಟ್ ಮಾಡಿ ಅಂತ. ಸಂಜೆ ಒಳಗಡೆ 16 ಟೀಮ್ ಬಂದಿದೆ. 26 ಟೀಮ್ಗಿಂತಲೂ ಹೆಚ್ಚು ಈಗಾಗಲೇ ಲಿಸ್ಟ್ ಅಲ್ಲಿ ಬಂದು ಅವರಿಗೆ ಅವಕಾಶ ಮಿಸ್ ಆಗಿದೆ. ಹೌದು ಹೌದು, ಅಂತಹ ಯೋಚನೆ ಮಾಡಬೇಕು. ಅದೇ ನೋಡಿದಾಗ ನನಗೂ ಈಗ ಅನಿಸ್ತು, ಇಲ್ಲ ಎಲ್ಲ ಇದ್ದವರು ಯುವಕರೇ ಎಲ್ಲ ತುಂಬಿಕೊಂಡಿರುವಂತ ಈ ಕ್ರಿಕೆಟ್ ಮ್ಯಾಚಲ್ಲಿ ಹವ್ಯಕ ಎಷ್ಟು ಮಂದಿ ಒಳಗಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಹಾಗೆ ಈಗಾಗಲೇ ಒಂದು ಮ್ಯಾಚ್ ಆಗಿದೆ ಅನಿಸುತ್ತೆ. 2 ಮ್ಯಾಚ್ ಆಯ್ತಾ? ನಾನು ಬಂದಿದ್ದು 1 ಮ್ಯಾಚ್ ನೋಡೋಕೆ. ಇದು ತುಂಬಾ ಖುಷಿ ಆಯ್ತು. ಇದರಲ್ಲಿ ಮತ್ತೆ ಇದಕ್ಕೆ ಸುಮಾರು ವಿಶೇಷ ಪ್ರಶಸ್ತಿ ಎಲ್ಲ ಕೊಂಡಿದ್ದಾರೆ. ವಿಶೇಷ ಪ್ರಶಸ್ತಿ ಅಂದ್ರೆ ಈಗ ರೂಲ್ಸ್ ಎಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ ಅದೇ ಇರುತ್ತೆ. ಮ್ಯಾನ್ ಆಫ್ ದ ಮ್ಯಾಚ್, ಮ್ಯಾನ್ ಆಫ್ ದ ಸೀರೀಸ್, ಮತ್ತೆ ರನ್ನರ್ಸ್ ಎಲ್ಲ ಇರುತ್ತೆ. ಮತ್ತೆ ವಿಶೇಷವಾಗಿ ಇದು ಸಂಘಟನೆಗೋಸ್ಕರ ಆಗೋದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೆಡಲ್ ಕೊಡ್ತೇವೆ. ಪ್ರತಿಯೊಬ್ಬರು ಎಕ್ಸಿಟ್ ಆಗೋ ಟೀಮ್ಗೆ ಈಗ ಸೋತರು ಕೂಡ ಅವರಿಗೆ ಅಷ್ಟು ಮೆಡಲ್ ಕೊಟ್ಟು ಕಳಿಸುವಂತದ್ದು. ಅದರಲ್ಲಿ ಮಠದ, ಯಾಕಂದ್ರೆ ಅವರಿಗೆ ಭಾವನೆ ಬರಬೇಕು. ಇನ್ನು ಮುಂದೆ ಅಥವಾ ನಾವು ನಮ್ಮವರು ಅನ್ನೋ ಒಗ್ಗಟ್ಟು ಬರಬೇಕು. ಎಲ್ಲ ಆಟಗಾರರು ಕೂಡ ಪಾರಿತೋಷಿಕರಾಗಿ ನಮ್ಮೊಡನೆ ಜೊತೆಯಾಗಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇವೆ. ರಾಜ ಮಲ್ಲೇಶ್ವರ ಮಲೈದ ಎಲ್ಲ ಆಟಗಾರರು ಕೂಡ ಬರಬೇಕು. ಟ್ರೋಫಿಯನ್ನ ಕೊಡೋ ಪದ್ಧತಿ, ಮೆಡಲ್ ಬಂದ ಎಲ್ರಿಗೂ ಮೆಡಲು, ಮತ್ತೆ ಈ ಕ್ಯಾಪ್ ಎಲ್ಲ ಪ್ಲೇಯರ್ಗಳಿಗೂ ಕೂಡ ಸಿಗುತ್ತೆ. ಅದು ಅದಕ್ಕೊಂದು ಜಾಸ್ಮಿನ್ ಅಪರಲ್ಸ್ ಅಂತ ಒಬ್ಬರು ವಿದ್ಯಾಧರ ಹೆಗಡೆ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಕ್ರಿಕೆಟ್ ಪಂದ್ಯಾಟ ಹಲವಾರು ವ್ಯಕ್ತಿಗಳ, ಹಲವಾರು ಸಂಸ್ಥೆಗಳ ಸಹಯೋಗದೊಂದಿಗೆ, ಸಹಕಾರದಲ್ಲಿ ನಡೀತಾ ಇದೆ. ಸುಮಾರಷ್ಟು ಜನ ತನ್ನ ಪ್ರಾಯೋಜಕತ್ವವನ್ನ ವಹಿಸಿಕೊಂಡಿದ್ದಾರೆ. ಮುಳಿಯಾ ಜುವೆಲ್ಸ್ ಅವರು, ಗಣೇಶ್ PS ಅವರು, ಆನಂದ ಸುಬ್ರಹ್ಮಣ್ಯ ನಾರಾವಿ ಅವರು, ದೀಪಕ್ ಗೋಳಿಕೈ ಅವರು, ರಾಮಚಂದ್ರ ಭಟ್ ಸಪ್ಪಂಗಳ, ಅಶ್ವಿನ್ ಶರ್ಮಾ, ಕೃಷ್ಣಮೂರ್ತಿ ಹೆಗಡೆ, ಶಿವರಾಜ್ ಪ್ರಮುಖ, ಶ್ರೀನಿಧಿ ಅವರು ಕೆಂಗೇರಿ ತುದಿಯಿಂದ ನಿರ್ಣಾಯಕರನ್ನು ದಾಟಿ ಒಂದು ರನ್ನಿನ ಸೇರ್ಪಡೆ ತಂಡಕ್ಕೆ 20 ರನ್ಗಳು, 1 ಒತ್ತುವರಿ ನಷ್ಟಕ್ಕೆ. ಮತ್ತೊಮ್ಮೆ ಶ್ರೀನಿಧಿ ಅವರು ಶಾರ್ಟ್ ಪಿಚ್ ಆಗಿ ಬಂದಂತಹ ಬಾಲನ್ನು ಸ್ಟೀಪ್ನತ್ತ ತಳ್ಳಿ 1 ರನ್ ಅನ್ನು ಪಡೆದುಕೊಳ್ಳುವ ಪ್ರಯತ್ನದಲ್ಲಿ 4 ರನ್ಗಳು ತಂಡಕ್ಕೆ ಸೇರ್ಪಡೆಯಾಗಿದೆ. ಇದರೊಂದಿಗೆ ತಂಡದ ಮೊತ್ತ 24, 3ನೇ ಓವರ್ನ ಚಾಲ್ತಿಯಲ್ಲಿ. ಇಂದಿನ ಟೂರ್ನಮೆಂಟಿನ 3ನೇ ಪಂದ್ಯಕ್ಕೆ ನಾವೆಲ್ಲ ಸಾಕ್ಷಿ ಆಗ್ತಾ ಇದ್ದೇವೆ. ವಿಸಿಸಿ ವರ್ಸಸ್ ಫ್ರೆಂಡ್ಸ್ ಬ್ಯಾಂಗಳೂರು. ಶ್ರೀನಿಧಿ ಅವರು ಮತ್ತೊಮ್ಮೆ ಅಂಪೈರ್ ಅವರನ್ನ ದಾಟಿ ಒಂದು ಉತ್ತಮವಾದಂತಹ ಕಲಾತ್ಮಕ ಆಟ. ಸಚಿನ್ ಅವರಿಂದ 4 ರನ್ಗಳ ಸೇರ್ಪಡೆ ತಂಡಕ್ಕೆ. ಇದರೊಂದಿಗೆ ತಂಡದ ಮೊತ್ತ 28ಕ್ಕೆ ಏರಿಕೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿಗಳನ್ನ ಸಚಿನ್ ರವರು ರಕ್ಷಣಾತ್ಮಕವಾಗಿ ಗಳಿಸ್ತಾ ಇದ್ದಾರೆ. ಉತ್ತಮವಾದಂತಹ ಬೌಲಿಂಗ್ ಪ್ರದರ್ಶನ ಶ್ರೀನಿಧಿ ಅವರಿಂದ. ಔಟ್ಸೈಡ್ ಆಫ್ಟಪ್ಪಿದ್ದ ಬಾಲನ್ನ ತಳ್ಳುವ ಪ್ರಯತ್ನದಲ್ಲಿ ಸಚಿನ್ ರವರು ಪ್ರಥಮ ಬಾರಿಗೆ ವಿಫಲರಾಗಿದ್ದಾರೆ. ತಂಡದ ಮೊತ್ತ 28. ಉತ್ತಮವಾದಂತಹ ಹೊಡೆತ, 4 ರನ್ಗಳು. ಇದರೊಂದಿಗೆ ತಂಡದ ಮೊತ್ತ 32, 1 ವಿಕೆಟ್ ನಷ್ಟಕ್ಕೆ 3ನೇ ಓವರ್ನ ಚಾಲ್ತಿಯಲ್ಲಿ.
ಎಲ್ಲ ಆಟಗಾರರ ಗಮನಕ್ಕೆ ಮಜ್ಜಿಗೆ ಮತ್ತು ಜ್ಯೂಸ್ನ ವ್ಯವಸ್ಥೆ ಇದೆ, ದಯವಿಟ್ಟು ಎಲ್ಲರೂ ಸ್ವೀಕರಿಸಬೇಕಾಗಿ ವಿನಂತಿ. ಚುಕ್ಕಿ ಎಸೆತ. ಮೂರು ಓವರ್ಗಳ ಮುಕ್ತಾಯದಲ್ಲಿ ತಂಡದ ಮೊತ್ತ 32. ರಂಗ ಅವರು ಔಟ್ ಸೈಡ್ ಲೆಗ್ ಸ್ಟಿಕ್ ಇಂದ ಹಾಕಿದ ಚೆಂಡನ್ನು ರಾಮಕೃಷ್ಣ ಅವರು ಸೀಮಾ ರೇಖೆ ಅಂತ ದಾಟಿಸಿದ್ದಾರೆ. ಇದರೊಂದಿಗೆ 6 ರನ್ಗಳ ಸೇರ್ಪಡೆ. 77 ರನ್ಗಳ ಬೃಹತ್ ಟಾರ್ಗೆಟ್ ಅನ್ನ ಬಿಸಿಸಿ ತಂಡ ಗುರುತಿಸುವಲ್ಲಿ ವಿಫಲರಾದರು. ಯಾವುದೇ ರೀತಿಯಂತಹ ಕನೆಕ್ಷನ್ ಇಲ್ಲಿ ಏರ್ಪಟ್ಟಿಲ್ಲ. 20 ರನ್ಗಳನ್ನಷ್ಟೇ ಗಳಿಸಲಿಕ್ಕೆ ಪ್ರಯತ್ನಿಸಿಕೊಂಡು ತಂಡ ಇಲ್ಲಿ ತನಕ ಸಿದ್ಧವಾಗ್ತಾ ಇದೆ. ಹಾಗೂ ಮತ್ತೊಂದು ಬಲವಂತ ಹೊಡೆತ ಮೆಡಿಕೇಟ್ ರೀಸನ್ ಅಂತ ಹೇಳುವಂತಹ ಚೆಂಡು ಮಿಸ್ ಫೀಲ್ಡ್ ಆಗುವ ಮೂಲಕ 2 ರನ್ಗಳನ್ನ ಮತ್ತೆ ತಂಡಕ್ಕೆ ಗಳಿಸಿಕೊಡ್ತಾ ಇದೆ. ರಂಗ ಅವರು ಬ್ಯಾಟಿಂಗ್ ನಲ್ಲಿ ಸ್ಟ್ರೈಕ್ ರೊಟೇಟ್ ಮಾಡುವ ಮೂಲಕ ರನ್ ಗತಿಯನ್ನ ಹೆಚ್ಚಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಂಡದ ಮೊತ್ತ 29 ರನ್ಗಳು, 2 ವಿಕೆಟ್ನ ನಷ್ಟಕ್ಕೆ 5 ಓವರ್ನ ಮುಕ್ತಾಯ. ಕೊನೆಯ ಓವರ್ನಲ್ಲಿ ಶಕ್ತಿಧರ್ ಅವರು ಬೌಲಿಂಗ್ ನಲ್ಲಿ. ತಂಡದ ಮೊತ್ತ 29. 48 ರನ್ಗಳ ಅವಶ್ಯಕತೆ ತಂಡಕ್ಕೆ ಗೆಲ್ಲಲು. ಕೊನೆಯ ಓವರ್ನಲ್ಲಿ 6 ಬಾಲಲ್ಲಿ 6 ಸಿಕ್ಸರ್ ಹೊಡೆದ್ರು ಕೂಡ ವಿನ್ ಆಗುವ ಸಂಭವ ಇಲ್ಲ. ಇದನ್ನ ವಿಸಿಸಿ ತಂಡ ಈಗಾಗಲೇ ಗೆದ್ದಿರುವಂತೆ ಕಾಣಿಸ್ತಾ ಇದೆ. ಇನ್ನು ಮ್ಯಾಜಿಕ್ಗಳು ನಡೆದರೆ ಮಾತ್ರ ಈ ಮ್ಯಾಚ್ ಅನ್ನ ಫ್ರೆಂಡ್ಸ್ ಬೆಂಗಳೂರು ತಂಡ ಗೆಲ್ಲಲಿಕ್ಕೆ ಸಾಧ್ಯವಿದೆ. ಮತ್ತೊಮ್ಮೆ ರಿವರ್ಸ್ ಸ್ವೀಪ್ ನ ಯತ್ನ ಯಾವುದೇ ರೀತಿಯಂತಹ ಬಲ ಇಲ್ಲ. ವಿಸಿಸಿ ತಂಡದಿಂದ ಸಂಘಟಿತಾತ್ಮಕ ದಾಳಿ. ಮತ್ತೊಂದು ಬಲವಂತ ಹೊಡೆತ, ಕೊಂಡರಿಗರೆತ ಹೊಡೆದಂತಹ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಕೈಗೆ. ಮತ್ತೊಂದು ಬಲವಂತ ಹೊಡೆತ, ಮೆಡಿಕೇಟ್ ರೀಸನ್ ಅಂತ ಹಾಗೂ ವಿಕೆಟ್. ಇಲ್ಲೊಂದು ವಿಕೆಟ್ ಕೂಡ ಬರ್ತಾ ಇದೆ. ಹೋದಂತಹ ಹೊಸ ಆಟಗಾರ ಮೊದಲನೇ ವಯಸ್ಸಿನಲ್ಲೇ ರನ್ಔಟ್ ಆಗುವ ಮೂಲಕ ಆತ್ಮಹತ್ಯೆಗೆ ಮುಂದಾಗ್ತಾ ಇದ್ದಾರೆ. ಬ್ಯಾಟಿಂಗ್ ಮಾಡಿದಂತಹ ತಂಡ ಗೆದ್ದಿದ್ದು ಈ ಮೈದಾನದಲ್ಲಿ ಇವತ್ತು ಇದು ಮೊದಲು ಅನ್ನುವಂತಹ ದಾಖಲೆಯನ್ನು ಕೂಡ ಬರೀತಾ ಇದೆ. ಅತ್ಯಂತ ಹೈ ಸ್ಕೋರ್ ಅನ್ನು ಕೂಡ ಈ ಪಂದ್ಯದಲ್ಲಿ ನಾವು ನೋಡಿದ್ವಿ. 77 ರನ್ಗಳನ್ನ ತಂಡ ಗಳಿಸಿಕೊಂಡು
ಮುಂದಿನ ಪಂದ್ಯ ಶಿವಶಾಂತಿಕ ಬಾಯ್ಸ್ ವರ್ಸಸ್ ಯಂಗ್ ಸ್ಟಾರ್ಸ್ ಹಾಗೂ ಫ್ರೆಂಡ್ಸ್ ಬೆಂಗಳೂರು ತಂಡದ ಎಲ್ಲ ಆಟಗಾರರು ಕೂಡ ಬಂದು ಪಾರಿತೋಷಕವನ್ನು ಪಡೆದುಕೊಂಡು ಹೋಗಬೇಕು. ಫ್ರೆಂಡ್ಸ್ ಬೆಂಗಳೂರು ತಂಡದ ಕ್ಯಾಪ್ಟನ್ ಹಾಗೂ ಎಲ್ಲ ಆಟಗಾರರು ಕೂಡ ಬಂದು ಪಾರಿತೋಷಕವನ್ನು ಪಡೆದುಕೊಂಡು ಹೋಗಬೇಕು. ಹವ್ಯಕ ಮಹಾಮಂಡಲಾಂತರ್ಗತ ಬೆಂಗಳೂರು ದಕ್ಷಿಣ ಹವ್ಯಕ ಮಂಡಲ ಹಾಗೂ ಬೆಂಗಳೂರು ಉತ್ತರ ದಕ್ಷಿಣ ಮಂಡಲ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಪಂದ್ಯಾಟಕ್ಕೆ ಪಂದ್ಯ ಕೋಚ ಸಚಿನ್ ಅವರು